ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಕೀಲರ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ನಾಮಪತ್ರಗಳ 2 ಬ್ಯಾಲೆಟ್ ನಾಪತ್ತೆ. 2 ಗುಂಪುಗಳ ನಡುವೆ ಮಾತಿನ ಚಕಮಕಿ, ನ್ಯಾಯವಾದಿಗಳ ಮಧ್ಯೆ ಭುಗಿಲೆದ್ದ ಭಿನ್ನಾಭಿಪ್ರಾಯ. ಕೊರಡು ಮಳೆ ಗಣಪತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ತಂಡದಿಂದ ವಿಶೇಷ ಪೂಜೆ. ಬಿಜೆಪಿ ನಾಯಕ ಯತ್ನಾಳ್ ವಿರುದ್ಧ ವಾಗ್ದಾಳಿ, ಭುಗಿಲೆದ್ದ ಭಿನ್ನಮತ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ತಾಳಮೇಳ ಸರಿ ಇಲ್ಲ. ಶನಿವಾರದ ಸಾಮಾನ್ಯ ಸಭೆ ಗೊಂದಲದ ಗೂಡಾಗುವ ನಿರೀಕ್ಷೆ, ಕುತೂಹಲ ಮೂಡಿಸಿದ ಸಾಮಾನ್ಯ ಸಭೆ. ಚದಲಪುರ ರಸ್ತೆ ಮಾರ್ಗ ಅಪಘಾತಗಳ ಹಾಟ್ಸ್ಪಾಟ್. ಪ್ರತಿನಿತ್ಯವೂ ಜೀವ ಭಯದಿಂದ ವಾಹನ ಸವಾರರು ಸಂಚಾರ. ರೈತ ಸಂಘದಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಮುಂದಿನ 2 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಹೊರತುಪಡಿಸಿ ಉಳಿದ ಎಲ್ಲ ಸ್ಥಾನಗಳ ಆಯ್ಕೆಗೆ ಪ್ರಕ್ರಿಯೆ ಪೂರ್ಣಗೊಂಡು ಗೆದ್ದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ. ಆದರೆ ಅಧ್ಯಕ್ಷ ಸ್ಥಾನದ ಮತಪತ್ರಗಳಲ್ಲಿ 2 ಬ್ಯಾಲೆಟ್ ನಾಪತ್ತೆಯಾಗಿದ್ದ ಕಾರಣ ಉಂಟಾದ ಗದ್ದಲ ಗೊಂದಲಗಳಿಗೆ ತೆರೆ ಎಳೆದ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣ್ಯ ಡಿಸೆಂಬರ್ 3ರಂದು ಮರು ಚುನಾವಣೆಗೆ ಆದೇಶ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಆಡಳಿತ ಮಂಡಳಿಯ ಮುಂದಿನ ಅವಧಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದೆ. ಹಿರಿಯ ವಕೀಲ ಕೆಎಚ್ ತಮ್ಮೇಗೌಡ ಹಾಗೂ ಯುವ ವಕೀಲ ಕೆವಿ ಅಭಿಲಾಷ್ಗೆ ಕೇವಲ 2 ಮತಗಳ ಅಂತರ ಇದ್ದು ಗೊಂದಲ ಗದ್ದಲ ಉಂಟಾಯಿತು. ಕೆಎಚ್ ತಮ್ಮೇಗೌಡಗೆ 109 ಮತಗಳು ಲಭಿಸಿದರೆ ಅಭಿಲಾಷ್ಗೆ 107 ಮತಗಳು ಬಂದಿತ್ತು. ಮರು ಎಣಿಕೆ ವೇಳೆ 2 ಬ್ಯಾಲೆಟ್ ಪೇಪರ್ ನಾಪತ್ತೆಯಾಗಿತ್ತು. ಅದಕ್ಕಾಗಿ ರಾತ್ರಿ 11 ಗಂಟೆಯವರೆಗೂ ವಕೀಲರ ಭವನದಲ್ಲಿ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ, ಗೊಂದಲ ಉಂಟಾಯಿತು. ನಗರ ಠಾಣಾ ಪಿಎಸ್ಐ ಮತ್ತು ಗ್ರಾಮಾಂತರ ಠಾಣೆಯ ಪಿಎಸ್ಐ ಸೇರಿಕೊಂಡು ಗೊಂದಲವನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು. ನಂತರ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣಿ 2 ಮತಪತ್ರಗಳು ಕಾಣದಿರೋದ್ರಿಂದ ಡಿಸೆಂಬರ್ 3ರಂದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರುಚುನಾವಣೆ ಘೋಷಿಸಿದರು. ಚಿಕ್ಕಬಳ್ಳಾಪುರ ವಕೀಲರ ಸಂಘದ ದೈವಾರ್ಷಿಕ ಚುನಾವಣೆಯನ್ನು ಈ ದಿನ 2024-25 ಸಾಲಿನ ಚುನಾವಣೆಯನ್ನು ಈ ದಿನ ಹಮ್ಮಿಕೊಂಡಿದ್ದು, ಅದರಲ್ಲಿ ನಮಗೆ ಮತದಾರರ ಸಂಖ್ಯೆ 420 ಇತ್ತು. ಅದರ ಪೈಕಿ 413 ಮತಗಳು ಚಲಾವಣೆ ಆಗಿತ್ತು. ನಾವು ಈಗ ಇಲ್ಲಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾನ್ಸಿ ಹಾಗೂ 6 ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಆಯ್ಕೆ ಇತ್ತು. ಆ 11 ಸ್ಥಾನಗಳ ಪೈಕಿ 10 ಸ್ಥಾನಗಳ ಫಲಿತಾಂಶವನ್ನು ನಾವು ಪ್ರಕಟಿಸಿದ್ದೀವಿ. ನಾವು ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತದಾರರ ಮತಪತ್ರಗಳನ್ನು ನಾವು ಪರಿಶೀಲನೆ ಮಾಡಿ ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ಮತಪತ್ರಗಳು ಕಾಣೆಯಾಗಿತ್ತು. ಆ 2 ಮತಪತ್ರಗಳು ಕಾಣೆಯಾಗಿದ್ದರಿಂದ ಈಗ ಅಭ್ಯರ್ಥಿಗಳು ಪಡ್ಕೊಂಡಿರ್ತಕ್ಕಂಥ ಮತಗಳೇನಿದೆ ಆ 2 ಮತಗಳ ಅಂತರ ಇರೋದರಿಂದ ಯಾವುದೇ ಅಭ್ಯರ್ಥಿಯನ್ನು ನಾವು ವಿಜೇತರನ್ನಾಗಿ ಘೋಷಣೆ ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭ ಏರ್ಪಟ್ಟಿದ್ದರಿಂದ 3/12/2024 ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರು ಮತದಾನವನ್ನು ಮಾಡಲು ತೀರ್ಮಾನಿಸಿದ್ದು. ಆ ದಿನ ಮರು ಮತದಾನ ನಡೀತದೆ. ಒಟ್ಟು 11 ಸ್ಥಾನಗಳಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಮುನಿರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ವೆಂಕಟೇಶ್, ಸಹ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್, ಖಜಾಂಚಿಯಾಗಿ ಅಯೂಬ್ ಖಾನ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮುನಿರಾಜು ಎಸ್, ಪ್ರವೀಣ್ ಕುಮಾರ್, ಅಶ್ವಥ್ ನಾರಾಯಣ್, ನರಸಿಂಹಮೂರ್ತಿ, ರಾಘವೇಂದ್ರ ಹಾಗೂ ಶ್ರೀನಿವಾಸ್ ರವರು ಗೆಲುವು ಸಾಧಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಇತಿಹಾಸ ಪ್ರಸಿದ್ಧ ಕೊರಡುಮಳೆ ಗಣಪತಿ ದೇವಾಲಯಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ತಂಡ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದಾವಣಗೆರೆಯಲ್ಲಿ ನಡೆಸಲು ಉದ್ದೇಶಿಸಿರುವ ಸಮಾವೇಶದ ಹಿನ್ನೆಲೆಯಲ್ಲಿ ಪೂಜೆ ನೆರವೇರಿಸಿದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕ ಯತ್ನಾಳ್ ವಿರುದ್ಧ ಟೀಕೆ ಮಾಡಿದ್ದಾರೆ.
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣಪತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ತಂಡ ವಿಶೇಷ ಪೂಜೆ ಸಲ್ಲಿಸಿ ದಾವಣಗೆರೆಯಲ್ಲಿ ನಡೆಸುತ್ತಿರುವ ಸಮಾವೇಶ ನಿರ್ವಿಘ್ನವಾಗಿ ನಡೆಯಲಿ ಅಂತ ಪ್ರಾರ್ಥಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ, ಶಾಸಕ ಬಸವರಾಜ ಯತ್ನಾಳ್ ಹಿಂದೂ ಹುಲಿಯಲ್ಲ, ಹಿಂದೂ ಇಲಿ ಅಂತ ಲೇವಡಿ ಮಾಡಿದ್ರು. ಇನ್ನು ಬಿಜೆಪಿಗೆ ಹೊರಗಿನ ದುಷ್ಟಶಕ್ತಿ ಕಾಂಗ್ರೆಸ್, ಒಳಗಿನ ದುಷ್ಟಶಕ್ತಿ ಪಕ್ಷ ವಿರೋಧಿಯಾಗಿ ಕಾಂಗ್ರೆಸ್ ಮುಖವಾಣಿಯಂತೆ ಯತ್ನಾಳ್ ಕೆಲಸ ಮಾಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಮತ್ತು ಸಂಸದ ರಾಹುಲ್ ಗಾಂಧಿಯಿಂದ ಸುಪಾರಿ ಪಡೆದುಕೊಂಡಂತೆ ಕೆಲಸ ಮಾಡುತ್ತಿದ್ದಾರೆ ಅಂತ ದೂರಿದ್ರು. ರೇಣುಕಾಚಾರ್ಯ ಲಫೂಟ್ ಎಂಬ ಯತ್ನಾಳ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿ, ನನ್ನ ಬಗ್ಗೆ ಹಗುರವಾಗಿ ಮಾತನಾಡಬೇಡ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿ, ನೀನೊಬ್ಬ ಗೋಮುಖ ವ್ಯಾಘ್ರ, ನೀನು ಮುಖವಾಡ ಹಾಕೊಂಡಿದ್ದೀಯಾ, ನೀನು ಪಕ್ಷದಿಂದ ಸಸ್ಪೆಂಡ್ ಆಗಿದ್ದ ಸಮಯದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಇಫ್ತಿಯಾರ್ ಕೂಟ ಮಾಡಿಕೊಂಡು ಬಿಜೆಪಿ ಪಕ್ಷದಲ್ಲಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳಲು ನಿನಗೆ ಮಾನ ಮರ್ಯಾದೆ ಇದೆಯಾ? ಬಾಯಿ ಬಿಚ್ಚಿದ್ರೆ ಅಷ್ಟೇ ಅಂತ ಎಚ್ಚರಿಕೆ ಕೊಟ್ಟರು. ಬಹಳ ಒಳ್ಳೆ ಮಾತುಗಳಿದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ, ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ, ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ, ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇಫ್ತಿಯಾರ್ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಹಿಡ್ಕೊಂಡು ಓಡಿದ್ದಿಲ್ಲ. ಇನ್ನು ಮುಂದೆ ಬಾಯಿ ಬಿಚ್ಚಿದೆ, ನಾವು ಒಳ್ಳೆಯಿದ್ರು, ನಾವು ನಾಟಿ, ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಬಿಜೆಪಿ ಪಕ್ಷದ ಜಿಲ್ಲಾ ಮುಖಂಡರು, ತಾಲೂಕು ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಗರಸಭೆ ಅಧ್ಯಕ್ಷರ ಆದೇಶವನ್ನೇ ಧಿಕ್ಕರಿಸಿ ಪೌರಾಯುಕ್ತರು 5 ವಿಷಯಗಳನ್ನು ಸಾಮಾನ್ಯ ಸಭೆಯಿಂದ ಕೈಬಿಟ್ಟಿರುವುದಾಗಿ ಆದೇಶ ಹೊರಡಿಸಿದ್ದಾರೆ. ಆಡಳಿತಾರೂಢ ಅಧ್ಯಕ್ಷರು ಬಿಜೆಪಿ ಪಕ್ಷಕ್ಕೆ ಸೇರಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ನಗರಸಭೆಯ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ. ಇಲ್ಲಿ ಪ್ರತಿಷ್ಠೆಗಳು ಜೋರಾಗಿವೆ. ಶನಿವಾರ ನಡೆಯುತ್ತಿರುವ ಸಾಮಾನ್ಯ ಸಭೆ ಗೊಂದಲದ ಗೂಡಾಗಲಿದ್ದು ಏನೆಲ್ಲ ರಾದ್ಧಾಂತಗಳು ಸೃಷ್ಟಿಯಾಗುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಗಜೇಂದ್ರ ನಗರಸಭೆ ಅಧ್ಯಕ್ಷರಾದ ಮೇಲೆ ಶನಿವಾರ ಮೊದಲ ಸಾಮಾನ್ಯ ಸಭೆ ನಡೆಯುತ್ತಿದೆ. ನಗರಸಭೆ ಅಧ್ಯಕ್ಷರ ಆದೇಶದ ಮೇರೆಗೆ ಸಭೆಯನ್ನ ಕರೆಯಲಾಗುತ್ತದೆ. ಸಭೆಯಲ್ಲಿ ಮಂಡಿಸಲಾಗುವ ವಿಷಯಗಳನ್ನು ಅಧ್ಯಕ್ಷರೇ ಸೇರಿಸಬೇಕು. ಈಗಾಗಲೇ ಅಧ್ಯಕ್ಷರ ಸೂಚನೆ ಮೇರೆಗೆ ಸಭೆಯ ಅಜೆಂಡಾ ರವಾನೆಯಾಗಿದೆ. ಈ ನಡುವೆ ಪೌರಾಯುಕ್ತರು 5 ಪ್ರಮುಖ ವಿಷಯಗಳನ್ನು ಅಜೆಂಡಾದಿಂದ ಹೊರಗೆ ಇಟ್ಟಿರುವುದಾಗಿ ಸುತ್ತೋಲೆ ಹೊರಡಿಸಿದ್ದಾರೆ. ಇದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಹೌದು, ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧ್ಯಕ್ಷರು ಪಟ್ಟಿ ಮಾಡಿದ ವಿಷಯಗಳನ್ನೇ ಕೈಬಿಡುವಂತೆ ಪೌರಾಯುಕ್ತರು ಫರ್ಮಾನು ಹೊರಡಿಸಿದ ಪ್ರಸಂಗ ನಡೆದಿದೆ. ನಾಳೆ ನಡೆಯುವ ಸಾಮಾನ್ಯ ಸಭೆಯಲ್ಲಿ ಸುಮಾರು 80 ವಿಷಯಗಳ ಚರ್ಚೆಗೆ ಸಿದ್ಧಪಡಿಸಲಾಗಿದೆ. ಆದರೆ ಇದರಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಸ್ವಾಗತ ಕಮಾನುಗಳ ಅಳವಡಿಕೆ, ಹಿಂದೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ನಗರ ವಾಸಿಗಳಿಗೆ ಸೈಟು ವಿತರಣೆಗೆ ಗ್ರಾಮೀಣ ಭಾಗದಲ್ಲಿ ಗುರುತಿಸಿರುವ ಜಮೀನು ವಿಚಾರ, ನಗರ ಪ್ರದೇಶದಲ್ಲಿ ಜಾಹೀರಾತು ಫಲಕಗಳ ಅಳವಡಿಸುವಿಕೆ ಹಾಗೂ ಸಂಘ ಸಂಸ್ಥೆಗಳಿಗೆ ಸೈಟು ವಿತರಿಸುವ ವಿಚಾರಗಳನ್ನು ಕೈಬಿಡುವಂತೆ ಹೊರಡಿಸಿರುವ ಆದೇಶವನ್ನ ಅಧ್ಯಕ್ಷ ಎ ಗಜೇಂದ್ರ ಸರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಪೌರಾಯುಕ್ತರಿಗೆ ಚರ್ಚಾ ವಿಷಯಗಳನ್ನು ರದ್ದುಪಡಿಸುವ ಅಧಿಕಾರವಿಲ್ಲ. ನಾವು ಚರ್ಚೆಗೆ ತರ್ತೇವೆ. ಸದಸ್ಯರು ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಲಿ. ಆಗುತ್ತೋ ಬಿಡುತ್ತೋ ಆಮೇಲಿನ ಪ್ರಶ್ನೆ. ಹಾಗಾಗಿ ಪೌರಾಯುಕ್ತರ ಆದೇಶಕ್ಕೆ ಮನ್ನಣೆ ಕೊಡೋದಿಲ್ಲ ಎಂದಿದ್ದಾರೆ. ಒಂದು ಅಜೆಂಡಾ ಏನಿದೆ ಅದು ಅಧ್ಯಕ್ಷರ ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇದು ಕಮಿಷನರು ಏನೇ ಒಂದು ಕೈ ಬಿಡಬೇಕು ಸೇರಿಸ್ಬೇಕಂದ್ರೂ ಒಂದು ಅಧ್ಯಕ್ಷರ ಒಂದು ಅನುಮತಿ ಪಡೆದು ಅದನ್ನು ಮಾಡ್ತಕ್ಕಂಥದ್ದು. ಕೆಲವು ವಿಚಾರ ಅನುಮತಿ ತೆಗೆದುಕೊಂಡಿದ್ದಾರೆ, ಏನು ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಬರ್ತೈತೆ ಇಲ್ಲ ಅಂತ. ಕೆಲವು ವಿಚಾರ ಅನುಮತಿ ತೆಗೆದುಕೊಂಡಿರ ಅವರು ಕೈ ಬಿಡಬೇಕು ಅಂತೇಳಿ ನಿನ್ನೆ ಅವರು ಒಂದು ಕೊರಿಜೆಂಡಮ್ ಅಂತೇಳ್ಬಿಟ್ಟು ಕಳಿಸಿದ್ದಾರೆ. ಅದು ಅವ್ರ ವ್ಯಾಪ್ತಿಗೆ ಬರೋದಿಲ್ಲ, ಆದರೂ ಕಳಿಸಿದ್ದಾರೆ. ಅದನ್ನು ನಾಳೆ ನಾವು ಏನೇ ಆಗಲಿ ಬರೋದು ಹೋಗೋದು ಅದು ಎರಡನೇ ವಿಚಾರ. ಅಂದರೆ ಸಭೆಯಲ್ಲಿ ಎಲ್ಲ ಸದಸ್ಯರ ಮುಂದೆ ಮತ್ತು ಆ ವಿಚಾರ ಬಂದು ಚರ್ಚೆ ಆಗಿ ಯಾವ ರೀತಿ ಅದು ವಿಚಾರ ಅನ್ನೋದು ಚರ್ಚೆ ಆದಮೇಲೆ ಸಭೆಯಲ್ಲಿ ತೀರ್ಮಾನ ಆದಮೇಲೆ ಅದು ಸಭೆ ಆಗುತ್ತೋ ಬಿಡುತ್ತೋ ಇಲ್ಲ ಮುಂದಕ್ಕೆ ನಾವು ತಗೊಳೋದು ಅದು ಸಭೆಯಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ಪೌರಾಯುಕ್ತರ ಆದೇಶವನ್ನು ಅಂಗೀಕರಿಸಿ ಪುರಸ್ಕರಿಸಿದ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ನರಸಿಂಹಮೂರ್ತಿ, ಪೌರಾಯುಕ್ತರ ಸೂಚನೆ 100ಕ್ಕೆ 200 ಪಟ್ಟು ಸತ್ಯ.
ಸುಖ ಸುಮ್ಮನೆ ಚರ್ಚೆಗೆ ತಂದು ಅದಕ್ಕೆ ನಾವು ವಿರೋಧ ಮಾಡಿದ್ರೆ ಬೇಕು ಅಂತ ನಮ್ಮ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ. ಸಿಟಿಗೆ 20-30 ಕಿಲೋಮೀಟರ್ ದೂರದಲ್ಲಿ ಸೈಟ್ ಕೊಟ್ರೆ ನಗರದಲ್ಲಿ ವಾಸಿಸೋರು ಅಲ್ಲೋಗಿ ಜೀವನ ಮಾಡ್ತಾರಾ? ಗಂಗಮ್ಮಗುಡಿ ಬಜಾರ್ ರಸ್ತೆ ಸಂಚಾರ ಏಕಮುಖ ಮಾಡಲು ಪರ್ಯಾಯ ರಸ್ತೆಗಳಿಲ್ಲವೇ? ಅಷ್ಟಕ್ಕೂ ಅನುದಾನ ಎಲ್ಲಿಂದ ತರ್ತಾರೆ ಎಂದು ಗೇಲಿ ಮಾಡಿದ್ರು. ಸ್ಪಷ್ಟವಾಗಿ ಹೇಳ್ತೀನಿ, ಅಧಿಕಾರಿಗಳೆಲ್ಲ ವರ್ಗಾವಣೆ ಆಗಿದ್ದಾರೆ. ಹೊಸದಾಗಿ ಅಧಿಕಾರಿ ಬಂದರೆ ಅವ್ರು ಇಕ್ಕಿರೋಂಥ ಸಬ್ಜೆಕ್ಟ್ಗಳಿಗೆ ಅವ್ರ ಹತ್ರ ಮಾಹಿತಿನೇ ಇಲ್ಲ. ಇವಾಗ ನಾವು ಅವ್ರ ಹತ್ರ ಮಾಹಿತಿ ಪ್ರಶ್ನೆ ಮಾಡೋದು, ಇವಾಗ ನಾವು ಸಬ್ಜೆಕ್ಟ್ ಇಕ್ಬಿಟ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಗೊತ್ತಿರಬೇಕು. ಅವ್ರು ವಿವರಣೆ ಮಾಡೋರು ಅಧ್ಯಕ್ಷರಲ್ಲ, ವಿವರಣೆ ಮಾಡೋರು ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡ್ತಾರೆ. ಯಾವುದೇ ಅದಕ್ಕೆ ಸಾಧ್ಯತಾ ಬಾಧ್ಯತೆಗಳು ಏನೇ ಇದ್ದರೂ ಅಧಿಕಾರಿಗಳೇ ಆಗಿರ್ತಾರೆ. ಅವ್ರ ಹತ್ರ ಮಾಹಿತಿನೇ ಇಲ್ಲ. ನಮ್ಮ ಹತ್ರ ಅವ್ರ ಹತ್ರ ಯಾವುದು ಮಾಹಿತಿ ಇಲ್ಲ. ಬಟ್ ಇನ್ನೂ ಒಂದು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲವೆಲ್ಲ ಸಬ್ಜೆಕ್ಟ್ಗಳ ಇಕ್ಕಿದ್ದಾರೆ. ಅಷ್ಟವಾಗಿದ್ದೀವಿ. ಅದಕ್ಕೆ ಸರಿಯಾಗಿ ಮಾಹಿತಿ ಕೊಂಡು ಅದಕ್ಕೆ ಕರೆಕ್ಟಾಗಿಂಥ ದಾಖಲೆಗಳು ನಮ್ಮ ಹತ್ರ ಹಿಡ್ಕೊಂಡು ಅದನ್ನು ಮಾಡಲಿ, ಸಂತೋಷ. ಒಂದು ಇವಾಗ ಅದು 150-90 ಎಕರೆ ಅಂತಾರೆ ಸರ್. ಅದನ್ನು ಕೇವಲ ಫೆನ್ಸಿಂಗ್ ಹಾಕಬೇಕಾದ್ರೆ ₹1,00,00,000 ಖರ್ಚು ಬರುತ್ತೆ. ಅಂಥದ್ದು ಯಾವುದೇ ಅನುದಾನ ಸ್ಪೆಷಲ್ ಅನುದಾನ ನಮ್ಮಲ್ಲಿ ನಮ್ಮ ನಗರಸಭೆ ವಾರ್ಡ್ಗಳು ಮಾಡ್ತಕ್ಕೆ ಅನುದಾನ ಇಲ್ಲ ನಮ್ಮಲ್ಲಿ. ಅಂಥದನ್ನು ಎತ್ಕೊಂಡೋಗಿ ಅದನ್ನು ಆಗುವಂಥ ಸುಮ್ಮನೆ ಎತ್ಕೊಂಡು ಜನರ ಮೆಚ್ಚೆಗೆ ನಾವೇನೋ ಮಾಡ್ತಾಯಿದ್ದೀವಿ, ಜನರಿಗೆ ಗೂಬೆ ಕೂಡಿಸುವಂಥ ಕೆಲಸನ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳಿದ್ದೀವಿ ಅದನ್ನು ಪೂರ್ವ. ಒಟ್ನಲ್ಲಿ ಸಾಮಾನ್ಯ ಸಭೆ ಪ್ರಾರಂಭವಾಗುವ ಮುನ್ನವೇ ವಿಷಯವಾರು ಚರ್ಚೆಗಳ ಬಗ್ಗೆ ಹಾದಿ ಬೀದಿಯಲ್ಲಿ ಹಾಡಿಕೊಳ್ಳುವಂತಾಗಿದ್ದು, ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿಯ ಬದಲು ಪರ ವಿರೋಧ ಪಕ್ಷದ ಸದಸ್ಯರಿಗೆ ಹಾಡಿಕೊಳ್ಳುವ ಸಭೆಯಾಗಿ ಮಾರ್ಪಾಟಾಗದಿರಲಿ ಅನ್ನೋದು ನಮ್ಮ ಕಳಕಳಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಸ್ತೆ ಸುರಕ್ಷತಾ ಮಾರ್ಗಗಳನ್ನು ಅಳವಡಿಸಿ ಅಪಘಾತಗಳನ್ನು ತಪ್ಪಿಸಿ ಎಂದು ಕಳೆದ ಬಾರಿ ಭೀಕರ ಅಪಘಾತ ಸಂದರ್ಭದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಮುಖಂಡರು ಚದಲಪುರ ಕ್ರಾಸ್ ಸಮೀಪ ಸೂಚನಾ ಫಲಕ ಹಾಗೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಿಭಿನ್ನವಾದ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಹೊರವಲಿಯ ಚದಲಪುರ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದರೂ ವಾಹನ ಸವಾರರಿಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಗುತ್ತಿಗೆ ಆಧಾರದಲ್ಲಿ ಕಾಮಗಾರಿಯನ್ನು ತೆಗೆದುಕೊಂಡ ಮಾಲೀಕರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಈ ಪ್ರದೇಶದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕಳೆದ 15 ದಿನಗಳ ಹಿಂದೆ ಸ್ಥಳೀಯರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಅವತ್ತು 1 ವಾರದೊಳಗೆ ರಸ್ತೆ ಉಬ್ಬು ಸೂಚನಾ ಫಲಕ ಅಳವಡಿಸುವುದಾಗಿ ಹೇಳಿದ್ರು. ಆದರೆ ಇದುವರೆಗೂ ಯಾವುದೇ ಸುರಕ್ಷತಾ ಮಾರ್ಗಗಳನ್ನು ಅಳವಡಿಸದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪದಾಧಿಕಾರಿಗಳು ಚದಲಪುರ ಕ್ರಾಸ್ ಬಳಿ ತಾವೇ ಸೂಚನಾ ಫಲಕ ಅಳವಡಿಸಿ ಬ್ಯಾರಿಕೇಡ್ಗಳನ್ನು ಎಳೆದು ವಿನೂತನವಾದ ಪ್ರತಿಭಟನೆ ಮೂಲಕ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳಲ್ಲಿ ಸಾವಿರಾರು ವಾಹನಗಳ ಜೊತೆಗೆ ಟಿಪ್ಪರ್ ಲಾರಿಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ಈಗಾಗಲೇ ಸಾಕಷ್ಟು ಅಪಘಾತಗಳು ನಡೆದಿದ್ದು ಪ್ರಾಣಹಾನಿಯಾಗಿದೆ. ಆದರೆ ರಸ್ತೆ ಪ್ರಾಧಿಕಾರಕ್ಕಾಗಲಿ ಸಾರಿಗೆ ಅಧಿಕಾರಿಗಳಿಗಾಗಲಿ ಯಾವುದೇ ಜವಾಬ್ದಾರಿ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಚದಲಪುರ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಈ ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಈ ಕಾಮಗಾರಿಯನ್ನು ಟೆಂಡರಲ್ಲಿ ತಗೊಂಡಿರ್ತಕ್ಕಂಥ ಒಂದು ಇಂಜಿನಿಯರ್ ಇರ್ಬೋದು, ಅದರ ಓನರು ಮಾಲೀಕ ಇರ್ಬೋದು, ಕಾಂಟ್ರಾಕ್ಟ್ರು, ಈ ಮಾಲೀಕತ್ವ ತಗೊಂಡಿದ್ದಾರಲ್ಲ ಇದ್ರ ಬಗ್ಗೆ ಏನು ಅರಿವು ಇದ್ದಂಗಿಲ್ಲ ಅವರಿಗೆ. ಯಾವುದೇ ರೀತಿ ಕಾಮಗಾರಿ ಮಾಡಬೇಕಾದ್ರೆ ಅವರು ಗೈಡ್ಲೈನಲ್ಲಿದೆ ಏನು ಅದರ ಅಥಾರಿಟಿ ಅನ್ನೋದು. ಇದು ಒಂದು ಹೈವೇ, ಇದರಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆ ತಿರುವು ಕೊಟ್ಟಿದ್ದಾರೆ. ಈ ತಿರುವು ಹಾಕಬೇಕಾದಂಥ ಬ್ಯಾರಿಕೇಡ್ ಹಾಕಿಲ್ಲ, ಒಂದು ರಸ್ತೆ ತಿರುವು ಬೋರ್ಡ್ ಹಾಕಿಲ್ಲ. ಈ ಬೋರ್ಡ್ ಹಾಕದೆ 15 ದಿವಸಗಳ ಹಿಂದೆ ಕುಪ್ಪಳ್ಳಿ ಗ್ರಾಮದವರು ಒಬ್ಬ ರೈತರು ಕೃಷ್ಣಪ್ಪ ಅಂತೇಳಿ ಮೃತರಾದರು. ಭಾಳ ನೋವಿನ ಸಂಗತಿ ಅದು. ಏನು ಕಾರಣ ಅಂತಂದರೆ ಈ ಹೈವೇ ಅಥಾರಿಟಿ ಏನು ಮಾಡ್ತಾ ಇದ್ದಾರೆ, ಈ ಅಥಾರಿಟಿ ಇರ್ತಕ್ಕಂಥ ಒಂದು ಇಲಾಖೆವರೆಗೂ ಒಂದು ಸೌಜನ್ಯ ಇಲ್ಲ, ಮತ್ತು ಇದನ್ನು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ಮಾಲೀಕರಿಗೂ ಸೌಜನ್ಯ ಇಲ್ಲ. ಒಂದು ಪ್ರಾಣ ಅಂತಂದರೆ ಎಲ್ಲರಿಗೂ ಒಂದೇ, ಆ ಕಾಂಟ್ರಾಕ್ಟ್ದಾರನಿಗೂ ಪ್ರಾಣನೇ, ರೈತನಿಗೂ ಪ್ರಾಣನೇ, ಒಬ್ಬ ಭಿಕ್ಷುಕನಿಗೂ ಪ್ರಾಣನೇ, ಎಲ್ಲರಿಗೂ ಒಂದೇ ಪ್ರಾಣ. ಇನ್ನು ಇಲ್ಲಿ 2-3 ತಿರುವು ಇರುವ ಪ್ರದೇಶವಾಗಿದ್ದು 100 ಮೀಟರ್ನಲ್ಲಿ ರಸ್ತೆಯ ಹಂಪ್ಗಳನ್ನು ಅಳವಡಿಸಿ ಈ ರಸ್ತೆ ಮಾರ್ಗದಲ್ಲಿ ನಡೆಯುತ್ತಿರುವ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿರುವ ಸಾರ್ವಜನಿಕ ಶೌಚಾಲಯದ ನೀರು ರಸ್ತೆ ಬದಿಯ ಚರಂಡಿಗೆ ಬಿಟ್ಟಿರುವುದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾರ್ವಜನಿಕರು ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದ್ದು ನಗರಸಭೆ ಕೂಡಲೇ ಇತ್ತ ಕಡೆ ಗಮನ ಹರಿಸಿ ಶೌಚಾಲಯದ ನೀರು ಚರಂಡಿಗೆ ಬರದಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿರುವ ಸಾರ್ವಜನಿಕ ಶೌಚಾಲಯದ ನೀರು ರಸ್ತೆ ಬದಿಯ ಚರಂಡಿಗೆ ಬಿಟ್ಟಿರುವುದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಉಂಟಾಗಿದೆ. ಸ್ಥಳೀಯ ನಗರಸಭೆಯು ಇಲ್ಲಿನ ಖಾಸಗಿ ಸಂಸ್ಥೆಯೊಂದರ ಸಹಯೋಗದೊಂದಿಗೆ ಶೌಚಾಲಯವನ್ನು ನಿರ್ಮಿಸಿದ್ದು ಸಾರ್ವಜನಿಕರು ಹಣ ಪಾವತಿಸಿ ಬಳಸುತ್ತಿದ್ದಾರೆ. ಆದರೆ ಈ ಶೌಚಾಲಯದ ಕೊಳಕು ನೀರು ಒಳಚರಂಡಿಗೆ ಹೋಗದೆ ರಸ್ತೆ ಬದಿಯ ಚರಂಡಿಯಲ್ಲಿ ಹರಿಯುತ್ತಿದೆ. ಇದರಿಂದಾಗಿ ಆ ಭಾಗದಲ್ಲಿ ದುರ್ನಾತ ಉಂಟಾಗಿದೆ. ಶೌಚಾಲಯದ ಸಮೀಪದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಸುತ್ತಮುತ್ತಲೂ ಇತರೆ ಶಾಲೆಗಳು, ಆಸ್ಪತ್ರೆಗಳು ಸಹ ಇವೆ. ಶೌಚಾಲಯದಿಂದ ಹರಿದು ಬರುವ ಕೊಳಕು ನೀರಿನಿಂದಾಗಿ ರೋಗ ರುಜಿನಗಳು ಉಂಟಾಗುವ ಸಾಧ್ಯತೆಗಳು ಬಹಳವಾಗಿವೆ. ಸಂಬಂಧಿಸಿದ ನಗರಸಭೆಯವರು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಬೇಕೆಂಬುದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಸರ್ಕಾರಿ ನಂದಿ ವೈದ್ಯಕೀಯ ಕಾಲೇಜು ಕ್ಯಾಂಪಸ್ನಲ್ಲಿ ಇಂದು ಸಂಜೆ ಸಂಭವಿಸಿದ ಅಪಘಾತದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಯೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಪೆರೇಸಂದ್ರ ಸಮೀಪವಿರುವ ಸರ್ಕಾರಿ ನಂದಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಕ್ಯಾಂಪಸ್ನಲ್ಲಿ ಸಂಚರಿಸುತ್ತಿದ್ದ ನೀರಿನ ಟ್ಯಾಂಕರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಗುಡಿಬಂಡೆ ಮೂಲದ ನರ್ಸಿಂಗ್ ವಿದ್ಯಾರ್ಥಿ 22 ವರ್ಷದ ಮಧುಸೂದನ್ ಎಂಬುವವರಿಗೆ ತೀವ್ರ ಗಾಯವಾಗಿ ರಕ್ತಸ್ರಾವವಾಗಿದ್ದು ಕೂಡಲೇ ಗಾಯಾಳುವನ್ನ ಜಿಲ್ಲಾಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ನ್ಯೂಸ್ನೊಂದಿಗೆ ಮೆಡಿಕಲ್ ಕಾಲೇಜು ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ. ಕಾಲೇಜು ಕ್ಯಾಂಪಸ್ನಲ್ಲಿ ಬೈಕ್ ತರುವುದನ್ನು ನಿಷೇಧಿಸಿದೆ. ಆದರೂ ಸಹ ಕೆಲವು ವಿದ್ಯಾರ್ಥಿಗಳು ಬೈಕ್ ತರುತ್ತಿದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಬೈಕ್ಗಳನ್ನು ತರಬಾರದು ಎಂದು ಮತ್ತೊಮ್ಮೆ ಸೂಚನೆ ನೀಡಿರುವುದಾಗಿ ತಿಳಿಸಿದ್ದಾರೆ. ಇವತ್ತು ಸಂಜೆ 4:15 ಸಮಯದಲ್ಲಿ ನಮ್ಮ ನರ್ಸಿಂಗ್ ವಿದ್ಯಾರ್ಥಿ ಹೆಸರು ಮಧುಸೂದನ್ ಅಂತ, ಗುಡಿಬಂಡೆ ಹುಡುಗ, ನಮ್ಮಲ್ಲಿ 4ನೇ ಸೆಮಿಸ್ಟರ್ ಓದ್ತಾ ಇದ್ದ. ಅವ್ನು ಕ್ಯಾಂಪಸ್ಸಿಂದ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮಲ್ಲಿ ಇವಾಗ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರಬೇಕಾದ್ರೆ ಟ್ರ್ಯಾಕ್ಟರ್ಗಳು ನೀರು ತಂದು ಹಾಕ್ತಾ ಇರ್ತಾರೆ. ಆ ಟ್ರ್ಯಾಕ್ಟ್ರಿಗೆ ಬರಬೇಕಾದ್ರಲ್ಲಿ ಏರ್ಪಿನ್ ಬೆಂಡ್ ಥರ ಇದೆ. ಆ ಟ್ರ್ಯಾಕ್ಟರ್ ಟರ್ನ್ ಆಗಬೇಕಾದ್ರೆ ಇವನು ಆ ಮಧ್ಯದ ಚಕ್ರಕ್ಕೆ ಹೋಗಿ ಹೊಡೆದು ಬಿದ್ದಿದ್ದಾನೆ ಬೈಕಲ್ಲಿ ವಿತೌಟ್ ಹೆಲ್ಮೆಟ್. ಬಟ್ ನಮ್ಮ ಸಂಸ್ಥೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಯಾವುದೇ ವಾಹನಗಳು ತರಬಾರ್ದು, ಕಾರ್ ಆಗಲಿ, 2 ವೀಲರ್ ಆಗಲಿ ಯೂಸ್ ಮಾಡಬಾರ್ದು ಅಂತಲೇ ಹೇಳಿದ್ದೀವಿ. ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ದೀವಿ. ತಂದೆ ತಾಯಿಗೂ ಹೇಳಿರ್ತೀವಿ ಮತ್ತು ಹಾಸ್ಟೆಲಿರೋ ಹುಡುಗರಿಗೂ ಹೇಳಿದ್ದೀವಿ ನಾವು. ಆದ್ರೂ ನಮಗೆ ಗೊತ್ತಿಲ್ಲದಲೇ ನಮ್ಮ ನಿಯಮ ಮೀರಿ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೀರಿ ಅವ್ರು ಗಾಡಿ ತಂದಿರ್ತಾರೆ. ಅವಾಗ ನಾವು ಅವ್ರುಗಳೇ ಜವಾಬ್ದಾರಿ ಅಂತ ನಾವು ಹೇಳಿರ್ತೀವಿ. ಬಟ್ ಆದರೆ ಅಲ್ಲಿ ಏಟ್ ಬಿದ್ದಾಗ ಹೆಡ್ ಇಂಜುರಿ ಏನೂ ಆಗಲಿಲ್ಲ, ಜಾ ಫ್ರ್ಯಾಕ್ಚರ್ ಆಗಿದೆ. ಅವನು ಇಮಿಡಿಯೇಟ್ ಅಲ್ಲಿಂದ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಪೇಷಂಟ್ನ ಇಲ್ಲಿ CPR ಮಾಡಿ ಮತ್ತು ಇಂಟ್ಯೂಬೇಟ್ ಮಾಡಿ ರಿಟ್ರೈವ್ ಮಾಡಿ ಇವಾಗ MS ರಮಾ ಹಾಸ್ಪಿಟ್ಲಿಗೆ ಉನ್ನತ ಟ್ರೀಟ್ಮೆಂಟ್ಗೆ ಕಳಿಸ್ಕೊಡ್ತೀವಿ, ಹೆಚ್ಚಿನ ಟ್ರೀಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಲಕ್ಷ ದೀಪೋತ್ಸವದ ಅನ್ನದಾನಕ್ಕೆ 1 ಲಾರಿ ಲೋಡ್ನಷ್ಟು ತರಕಾರಿಗಳು ಹಾಗೂ ದವಸ ಧಾನ್ಯಗಳನ್ನು ಸಮರ್ಪಿಸುವ ಕಾರ್ಯಕ್ಕೆ ಕೋಲಾರ ನಗರದಲ್ಲಿ ಚಾಲನೆ ನೀಡಲಾಯಿತು. ಕೋಲಾರದ APMC ವಡಗೂರು ಗೇಟ್ನ ಮಂಡಿ ಮಾಲೀಕರು, ರೈತರು, ವ್ಯಾಪಾರಸ್ಥರು ಹಾಗೂ ಕೂಲಿ ಕಾರ್ಮಿಕರು ಸೇರಿಕೊಂಡು ಪ್ರತಿ ವರ್ಷದಂತೆ ಈ ಬಾರಿಯೂ 14ನೇ ವರ್ಷದ ಅಂಗವಾಗಿ 300 ಬಾಕ್ಸ್ ಟೊಮೊಟೊ, 350 ಚೀಲ ಅಕ್ಕಿ ಹಾಗೂ ವಿವಿಧ ರೀತಿಯ ತರಕಾರಿಗಳು ಹಾಗೂ ದವಸ ಧಾನ್ಯಗಳನ್ನು ಧರ್ಮಸ್ಥಳಕ್ಕೆ ಕಳುಹಿಸಲಾಯಿತು. ನಗರ ಹೊರವಲಯದ CMR ಮಂಡಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ CMR ಶ್ರೀನಾಥ್ ಚಾಲನೆ ನೀಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ದಿನಸಿ ಹಾಗೂ ತರಕಾರಿಗಳನ್ನು ಸಂಗ್ರಹಿಸಿ ಕಳುಹಿಸಿಕೊಡುವ ಮೂಲಕ ಧಾರ್ಮಿಕ ಕಾರ್ಯಗಳಿಗೆ ಜನತೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿರುವುದು ಶ್ಲಾಘನೀಯ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಸೇವಾ ಕಾರ್ಯಗಳಿಗೆ ಎಪಿಎಂಸಿ ಆವರಣದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸಹಾಯವನ್ನು ಮಾಡುವ ಮೂಲಕ ಜಿಲ್ಲೆಯಲ್ಲಿ ಉತ್ತಮ ಮಳೆ ಬೆಳೆಗಾಗಿ ದೇವರ ಕೃಪೆಗೆ ಪಾತ್ರರಾಗೋಣ. ಜಿಲ್ಲೆಯಲ್ಲಿನ ಪ್ರತಿಯೊಬ್ಬರೂ ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಲಿ. ಕೋಲಾರ ಜನತೆಯ ಮೇಲೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸದಾ ಇರಲೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಬನಕನಹಳ್ಳಿ ನಟರಾಜ್, ಸಮೃದ್ಧಿ ಸುಧಾಕರ್, ಎಲ್ಲ ಪೇಟೆ ಕಾರ್ಮಿಕರು ಕೂಡ ಒಳ್ಳೆಯದಾಗಲಿ, ಆ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಬಯಸಲಿ, ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತೇಳಿ ಒಂದು ದೇವರ ಆಶೀರ್ವಾದ ಪಡೀಲಿಕ್ಕೆ, ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕಂತೇಳಿ ಸಂಘಟಕರಾದ ಕರವೇ ರೈತ ಘಟಕದ ಜಿಲ್ಲಾಧ್ಯಕ್ಷ ಹಾಗೂ ಜೆಆರ್ಎಂ ಟ್ರಾನ್ಸ್ಪೋರ್ಟ್ ಮಾಲೀಕರು ಆಗಿರುವ ಶಂಕರ್ ರೆಡ್ಡಿ, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಡಿವಿ ಮಂಜುನಾಥ ಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಸತೀಶ್, ಯೂನಿಸ್ ಟಿವಿ, ಕೋಲಾರ. ರಾಸುಗಳ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ರೈತರು ಕೊಟ್ಟರೆ ಹೈನುಗಾರಿಕೆ ಅತ್ಯಂತ ಲಾಭದಾಯಕವಾಗಲಿದೆ ಎಂದು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿಎಸ್ ಅನಿಲ್ ಕುಮಾರ್ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪಶು ಚಿಕಿತ್ಸಾಲಯದ ಪಕ್ಕದ ಖಾಸಗಿ ಮೈದಾನದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಮತ್ತು ತಾಲೂಕು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ, ವಿಶ್ವನಾಥಪುರ ಎಂಪಿಸಿಎಸ್ ಮತ್ತು ವಿಶ್ವನಾಥಪುರ ಪಶು ಚಿಕಿತ್ಸಾಲಯ ಸಂಯುಕ್ತಾಶ್ರಯದಲ್ಲಿ ನಡೆದ ಬರಡು ರಾಸುಗಳ ಆರೋಗ್ಯ ತಪಾಸಣಾ ಮತ್ತು ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಡಾಕ್ಟರ್ ಸಿಎಸ್ ಅನಿಲ್ ಕುಮಾರ್ ಮಾತನಾಡಿದರು. ವಿಶ್ವನಾಥಪುರ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಾತನಾಡಿ, ಪಶು ಚಿಕಿತ್ಸಾಲಯ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳು ಮತ್ತು ಮಿಶ್ರತಳಿ ಹೆಣ್ಣು ಕರುಗಳು ಹೆಚ್ಚು ಬಂದಿರುತ್ತದೆ. ಹೆಬ್ಬಾಳದ ಪಶು ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಸುಗಳ ಆರೋಗ್ಯದ ಬಗ್ಗೆ ರೈತರು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಬಾಡಿ ವೆಯ್ಟನ್ನ ಗೇನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಬೆದೆಗೆ ಬಂದು ಅವು ಫಲ ನಿಲ್ಲೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಂದ HF ಕರುಗಳು ಇರ್ತವೆ ಮತ್ತು ಜರ್ಸಿ ಕರುಗಳು ಇದ್ದಾವೆ. ಉತ್ತಮವಾಗಿ ರೆಸ್ಪಾನ್ಸ್ ಇದೆ, ರೈತರುಗಳು ತಗೊಂಬಂದಿದ್ದಾರೆ ಕರುಗಳನ್ನ. ಈ ವೇಳೆ ಹೆಬ್ಬಾಳ ಪಶು ವೈದ್ಯಕೀಯ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಮಂಜುನಾಥ್, ಪ್ರೊಫೆಸರ್ ಡಾಕ್ಟರ್ ಜಗದೀಶ್ವರಿ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಗಂಗಮ್ಮ, ಜನಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ನರಸಿಂಹರಾಜು, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಭರಪೂರ ಯೋಜನೆಗಳಿವೆ. ಆದರೆ ಬೋಗಸ್ ಕಾರ್ಡ್ಗಳ ಹಾವಳಿಯಿಂದ ಅರ್ಹರಿಗೆ ಸೌಲಭ್ಯಗಳು ಸಿಗುತ್ತಿಲ್ಲ. ಇದರ ನಿಯಂತ್ರಣಕ್ಕಾಗಿ ಈಗ ನಕಲಿ ಕಾರ್ಡ್ಗಳ ಪತ್ತೆ ಕಾರ್ಯ ನಡೆಯುತ್ತಿದ್ದು, ಜಿಲ್ಲೆಯಲ್ಲಿ 2574 ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದ್ದು, ಇನ್ನಷ್ಟು ಕಾರ್ಡುಗಳನ್ನು ರದ್ದು ಮಾಡುವ ಬಗ್ಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶಬಾನಾ ಹಜ್ಮಿ ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯಿಂದ ನೀಡಲಾಗುವ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಾರ್ಡುಗಳಲ್ಲಿ ಬೋಗಸ್ ಕಾರ್ಡುಗಳ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ನಿಜವಾದ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಎಲ್ಲ ಸೌಲಭ್ಯಗಳು ಪ್ರಭಾವಿಗಳ ಪಾಲಾಗ್ತಿದೆ ಎಂಬ ಕಾರಣಕ್ಕಾಗಿ ಅಕ್ರಮವಾಗಿ ಕಾರ್ಡ್ ಪಡೆದವರ ವಿರುದ್ಧ ಸಮರ ಸಾರಿದ್ದು, ಜಿಲ್ಲೆಯಲ್ಲಿ ಒಟ್ಟು 50,525 ಕಾರ್ಮಿಕ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆದರೆ ಸಾಕಷ್ಟು ಮಂದಿ ಅಕ್ರಮವಾಗಿ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಎಂಬ ದೂರು ಬಂದಿರುವ ಹಿನ್ನೆಲೆ ಬೋಗಸ್ ಕಾರ್ಡ್ಗಳ ಪತ್ತೆಗೆ ಕಾರ್ಮಿಕ ಇಲಾಖೆ ಇಳಿದಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 2574 ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದ್ದು, ಇನ್ನಷ್ಟು ಕಾರ್ಡ್ಗಳು ರದ್ದಾಗುವ ಸೂಚನೆಯನ್ನು ಜಿಲ್ಲಾ ಕಾರ್ಮಿಕಾಧಿಕಾರಿ ಶಬಾನಾ ಹಜ್ಮಿ ತಿಳಿಸಿದ್ದಾರೆ. ಅಕ್ರಮ ಕಾರ್ಡ್ಗಳ ಪತ್ತೆಗಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ಕಾರ್ಮಿಕರ ಯೋಜನೆಗಳ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಿದ ವೇಳೆ ಅನೇಕ ಬೋಗಸ್ ಕಾರ್ಡ್ಗಳು ಇರೋದು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ 2574 ಕಾರ್ಮಿಕರ ಬೋಗಸ್ ಕಾರ್ಡ್ಗಳು ರದ್ದಾಗಿವೆ. ಕಾರ್ಮಿಕರಲ್ಲದವರು ಕಾರ್ಡ್ ಹೊಂದಿರೋದು ಆಗಾಗ ಕಂಡು ಬರ್ತಿರ್ತದೆ. ಕಾರ್ಮಿಕ ಇಲಾಖೆ ಕೂಡ ಈ ಬಗ್ಗೆ ಎಚ್ಚರಿಕೆ ವಹಿಸಿದೆ.
ಬೋಗಸ್ ಕಾರ್ಡ್ ಪತ್ತೆ ಹಚ್ಚುವ ಸಲುವಾಗಿ ನೋಂದಣಿ ಹಾಗೂ ರಿನಿವಲ್ ಸಮಯದಲ್ಲಿ ನಿಗಾ ವಹಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2659 ಬೋಗಸ್ ಕಾರ್ಡನ್ನು ರದ್ದು ಮಾಡಿದ್ದೀವಿ ನಾವು. ಯಾಕಂದರೆ ಎಲ್ಲ ಕ್ಲೇಮ್ಸ್ಗೆ ಹಾಕ್ತಾರೆ. ಆವಾಗ ಲೇಬರ್ ಇನ್ಸ್ಪೆಕ್ಟರ್ ಹೋಗಿಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅಕ್ಕಪಕ್ಕ ಅವ್ರಿಗೆ ಮಹಜರ್ ಮಾಡ್ತಾರೆ. 4 ಜನ ಕೇಳ್ತಾರೆ ಏನು ಕೆಲಸ ಮಾಡ್ತಾಯಿದ್ದಾರೆ, ಸತತವಾಗಿ ಎಷ್ಟು ದಿನದಿಂದ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಸ್ಪಾಟಲ್ಲಿ 4-5 ಜನ ಮಹಜರ್ ಮಾಡಿದರೆ ಅವ್ರು ಹೇಳ್ತಾರೆ ಇಷ್ಟೇ ದಿನದಿಂದ ಇಷ್ಟೇ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಅದನ್ನು ನಾವು ಬಂದು ಲೇಬರ್ ಇನ್ಸ್ಪೆಕ್ಟ್ರು ಅವರೇ ಇದು ಕ್ಯಾನ್ಸಲ್ ಮಾಡ್ತಾರೆ, ರದ್ದುಪಡಿಸ್ತಾರೆ. ಜಿಲ್ಲೆಯಲ್ಲಿರುವ 6 ತಾಲೂಕುಗಳ ಪೈಕಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 10,718 ಕಾರ್ಡ್ಗಳ ಪೈಕಿ 517 ರದ್ದುಪಡಿಸಲಾಗಿದೆ. ಚಿಂತಾಮಣಿ ತಾಲೂಕಿನಲ್ಲಿ 7,935 ಕಾರ್ಡ್ಗಳಿದ್ದು 458 ಕಾರ್ಡ್ ರದ್ದುಪಡಿಸಲಾಗಿದ್ದು, ಶಿಡ್ಲಘಟ್ಟ ತಾಲೂಕಿನಲ್ಲಿ 9,045 ಕಾರ್ಡ್ಗಳಿದ್ದು 542 ಕಾರ್ಡ್ ಕಿತ್ತೆಸೆಯಲಾಗಿದೆ. ಅತಿ ಹೆಚ್ಚು ಅಂದರೆ ಗೌರಿಬಿದನೂರು ತಾಲೂಕಿನಲ್ಲಿ 13,255 ಇದ್ದು ಆ ಪೈಕಿ 584 ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ 9,509 ಕಾರ್ಡ್ಗಳ ಪೈಕಿ 473 ಕಾರ್ಡ್ ರದ್ದಾಗಿದೆ. ಒಟ್ಟು 50,525 ಕಾರ್ಡ್ಗಳಲ್ಲಿ 2,574 ಕಾರ್ಡ್ ರದ್ದು ಮಾಡಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೊಸ ಮನೆ ನಿರ್ಮಾಣವಾಗುವವರೆಗೂ ಇರಲು ಸ್ಥಳ ಕೊಟ್ಟಿದ್ರೆ ಇಲ್ಲೊಂದು ಕುಟುಂಬ ಸಾರ್ವಜನಿಕ ಕಟ್ಟಡವನ್ನು ಒತ್ತುವರಿ ಮಾಡಿಕೊಂಡು ತಮ್ಮದೇ ಸ್ಥಳವೆನ್ನುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಸೂಕ್ತ ದಾಖಲೆಗಳನ್ನು ಪಂಚಾಯಿತಿ ಕಾರ್ಯಾಲಯಕ್ಕೆ ಸಲ್ಲಿಸಲು ಅಭಿವೃದ್ಧಿ ಅಧಿಕಾರಿ ಸೂಚಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗುಮ್ಮರೆಡ್ಡಿಪುರ ಗ್ರಾಮದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಪಶು ಆಸ್ಪತ್ರೆ ಸಲುವಾಗಿ ಸರ್ಕಾರದಿಂದ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಪಶು ಆಸ್ಪತ್ರೆ ಪಕ್ಕದ ಗ್ರಾಮಕ್ಕೆ ವರ್ಗವಾದ ಕಾರಣ ನಿರ್ಮಿಸಲಾಗಿದ್ದ ಕಟ್ಟಡ ಹಾಗೆ ಉಳಿದುಕೊಂಡಿತ್ತು. ಕಳೆದ 5 ವರ್ಷಗಳ ಹಿಂದೆ ಇದೇ ಗ್ರಾಮದ ಹರೀಶ್ ನಾಯ್ಕ್ ಎಂಬಾತನ ಕುಟುಂಬಕ್ಕೆ ವಾಸವಿರಲು ಮನೆಯಿಲ್ಲದ ಕಾರಣ ಗ್ರಾಮಸ್ಥರು ಹೊಸ ಮನೆ ನಿರ್ಮಾಣ ಆಗೋವರೆಗೂ ಸಾರ್ವಜನಿಕ ಕಟ್ಟಡದಲ್ಲಿ ವಾಸವಿರಲು ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಇದೀಗ ಅವರು ಸ್ವಂತ ಮನೆ ನಿರ್ಮಾಣ ಮಾಡಿಕೊಂಡಿದ್ರೂ ಸಹ ಸಾರ್ವಜನಿಕ ಕಟ್ಟಡ ಬಿಡದೆ ತಮ್ಮದೇ ಸ್ವಂತ ಮನೆ ಅಂತ ಹೇಳ್ಕೊಳ್ತಾ ಸಾರ್ವಜನಿಕ ಕಟ್ಟಡವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡದ ಸುತ್ತ ಇರುವ ಸ್ಥಳದಲ್ಲಿ ದುರಸ್ತಿ ಕಾರ್ಯಗಳು ಕೈಗೊಳ್ಳುವ ಮೂಲಕ ಸರ್ಕಾರಿ ಬಸ್ ಓಡಾಡಲು ತೊಂದರೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಬೀಗ ಹಾಕಿ ಶ್ರೀನಿವಾಸನವ್ರಿಗೆ ಅವರು ಆಲೋಪ ವರಿಷ್ಠರ ಕೆಲಸ ಮಾಡಿದ್ದಾರೆ 15 ವರ್ಷ ಇಲ್ಲಿ. ಅವ್ರು ಗೋಪಾಲ್ ಕೃಷ್ಣ ಮುಖಾಂತರ ಅವ್ರು ಬಂದು ಕೇಳಿದಾಗ ನಮ್ಮ ಮನೆ ಆಗಿದೆ, ಮನೆ ಕಟ್ಕೊಳ್ತೀವಿ ಅನ್ನೋವರೆಗೂ ಸ್ವಲ್ಪ ಈಗ ವಾಸ ಇರೋದಕ್ಕೆ ಜಾಗ ಇಲ್ಲ, ಈ ಜಾಗ ಕೊಡು ಅಂತ ಕೇಳಿದಾಗ ಇವರು ಆಲೋಪ ವರಿಷ್ಠರು ಮತ್ತು ಗೋಪಾಲ್ ಕೃಷ್ಣ ಅವರು ಇಲ್ಲಿ ಆ ಜಾಗದ ಬೀಗದ ಕೈಯನ್ನು ವೆಂಕಟರಾಮಯ್ಯ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಕ್ರಮೇಣ ಒಂದು 5-6 ವರ್ಷ ಅವರು ವಾಸ ಇದ್ದರು. ಮನೆಯನ್ನು ಕಟ್ಟಿಕೊಂಡು ಮನೆ ಹೋಗಲಿಲ್ಲ. ಇಲ್ಲಿ ಈ ಬಿಲ್ಡಿಂಗ್ ಏನಾಯಿತು, ಸ್ವಲ್ಪ ದುರಸ್ತಿ ಸ್ಥಿತಿ ಬಂತು. ಈಗ ಇದ್ದಕ್ಕಿದ್ದಂಗೆ ಅವರು ದುರಸ್ತಿ ಮಾಡೋದಕ್ಕೆ ಸರ್ಕಾರಿ ಬಿಲ್ಡಿಂಗನ್ನು ದುರಸ್ತಿ ಮಾಡೋದಕ್ಕೆ ಅವರು ಮುಂದಾದಾಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಇದನ್ನು ಮಾಡಬಾರ್ದು, ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಜಾಗ ಇಲ್ಲ, ಬಸ್ ತಿರ್ಕೊಳ್ಳೋದು ಜಾಗ ಇಲ್ಲ, ಆಲ್ಟ್ ಬಸ್ ಬಂದರೆ ಇಲ್ಲಿ ಇರೋದಕ್ಕೂ ಜಾಗ ಇಲ್ಲ, ಅದರಿಂದ ಇದನ್ನು ಖಾಲಿಯಾಗಿ ಹಂಗೆ ಉಳಿಸ್ಕೋಬೇಕು ಅಂತೇಳಿ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇಒಗೂ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು ಅರ್ಜಿ. ಇನ್ನು ಗ್ರಾಮಸ್ಥರ ದೂರಿನನ್ವಯ ದಳಸನೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಸದರಿ ಮನೆಯ ಸಂಪೂರ್ಣ ದಾಖಲೆಗಳನ್ನು 1 ವಾರದೊಳಗೆ ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ದಾರೆ. ಸೂಕ್ತ ದಾಖಲೆಗಳು ಸಲ್ಲಿಸದ ಪಕ್ಷದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಟ್ಟಡ ತೆರವು ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಂದೀಶ್, ಎ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಬರುವ ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಆಯೋಜಿಸಲಾಗುತ್ತಿದೆ. ಇದರ ಅಂಗವಾಗಿ ಶುಕ್ರವಾರ ಗೌರಿಬಿದನೂರು ನಗರದ ಮಾರುತಿ ಸಮುದಾಯ ಭವನದಲ್ಲಿ ಆಶಾ ಕಾರ್ಯಕರ್ತೆಯರ ಸರ್ವ ಸದಸ್ಯರ ಸಭೆ ಆಯೋಜಿಸಲಾಗಿತ್ತು. ಗೌರಿಬಿದನೂರಿನಲ್ಲಿ ಆಯೋಜಿಸಲಾಗಿದ್ದ ಆಶಾ ಕಾರ್ಯಕರ್ತೆಯರ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ ಮಾತನಾಡಿ, ಈ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಚಳುವಳಿ ಹಮ್ಮಿಕೊಂಡಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇನೆ, ನನ್ನ ಮೇಲೆ ನಂಬಿಕೆ ಇಡಿ ಎಂದಾಗ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಹಲವು ಸುತ್ತಿನ ಸಭೆಗಳು ಆಗಿದ್ದು ನಮ್ಮ ಬೇಡಿಕೆಗಳು ಮಾತ್ರ ಈಡೇರಲಿಲ್ಲ. ಅನಿವಾರ್ಯವಾಗಿ ಮತ್ತೊಮ್ಮೆ ಉನ್ನತ ಮಟ್ಟದ ಹೋರಾಟವನ್ನು ಮುಂದಿನ 2025 ಜನವರಿ ತಿಂಗಳಲ್ಲಿ
ಆಶಾ ಕಾರ್ಯಕರ್ತೆಯರು ಹೋರಾಟ ಮಾಡಲು ಸಜ್ಜಾಗಿದ್ದಾರೆ. ಆದ್ದರಿಂದ ಇವರಿಗೆ ಮುಂದಿನ ಈ ಹೋರಾಟದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಕಾರ್ಯಕರ್ತೆಯರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ನೆಕ್ಸ್ಟ್ ದಿನ CMನ ಭೇಟಿ ಮಾಡಿ ನಾಯಕರು CM ಅವರು ಕೇಳಿಕೊಂಡ್ರು, ಈಗ ದಯವಿಟ್ಟು ನನ್ನ ಮೇಲೆ ಭರವಸೆ ಇಟ್ಟು ನಿಮ್ಮ ಹೋರಾಟನ ನಿಲ್ಲಿಸಿ, ಆಮೇಲೆ ನಾನು ಇಮಿಡಿಯೇಟ್ಲಿ ಮೀಟಿಂಗ್ ಕರಿತೀನಿ, ನಿಮ್ಮ ಬೇಡಿಕೆ ಏನಿದೆ ನಾನು ಈಡೇರಿಸೋದಕ್ಕೆ ಕ್ರಮ ತೊಗೊತೀನಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ವತಃ ಅವರೇ ಈ ಭರವಸೆ ಕೊಡ್ತಿದ್ದಾರೆ, ಇನ್ನು ಅವರೇ ಕೇಳ್ಕೊತಿದ್ದಾರೆ ಅಂತೇಳಿ ಯೂನಿಯನಿಂದ ಅವ್ರ ಮೇಲೆ ಭಾರ ಹಾಕಿ ಅವತ್ತಿನ ದಿನ ಹೋರಾಟ ಸ್ಟಾಪ್ ಮಾಡಿದ್ರು. ಇಲ್ಲ ಅಂತ ಅದಾದಮೇಲೆ 15 ಮೀಟಿಂಗ್ಗಳಾಗಿವೆ. 15 ಮೀಟಿಂಗ್ ಅಂದರೆ ಈಗ ಆಶಾ ಕಾರ್ಯಕರ್ತೆಯರು ಒಂದ್ಸಲಿ ಫ್ರೀಡಂ ಪಾರ್ಕ್ ಬಂದು ಹೋಗಿ ಆದಮೇಲೆ ಬೇಡಿಕೆ ಈಡೇರಿಲ್ಲ ಅಂದರೆ ಎಷ್ಟು ಆಕ್ರೋಶ ಬರುತ್ತೆ ನಿಮಗೆ. ಈ ವೇಳೆ ಜಿಲ್ಲಾಧ್ಯಕ್ಷರಾದ ಸರಸ್ವತಮ್ಮ, ತಾಲೂಕು ಅಧ್ಯಕ್ಷರಾದ ಕೃಷ್ಣವೇಣಿ, ಸದಸ್ಯರಾದ ಗೀತಾ, ಲಕ್ಷ್ಮೀ ನರಸಮ್ಮ, ಜಯಮ್ಮ, ಉಮಾದೇವಿ, ಗಂಗರತ್ನಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕಡೆ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಚಿಂತಾಮಣಿ ನಗರದ ಆರಾಧ್ಯ ದೇವತೆ, ಗ್ರಾಮ ದೇವತೆಯಾಗಿರುವ ನಾರಸಿಂಹಪೇಟೆ ಗಂಗಾಭವಾನಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಪ್ರತಿಷ್ಠಾಪಿಸಿರುವ ಈಶಾ ಟೆಂಪಲ್ ಮಾದರಿಯಲ್ಲಿ ಈಶ್ವರನ ಮೂರ್ತಿಯನ್ನ ನೋಡಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಸಂಜೆ ವಿಶೇಷವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಪುರಾಣ ಪ್ರಸಿದ್ಧ ಹಾಗೂ ನಗರದ ಆರಾಧ್ಯ ದೇವತೆ, ಗ್ರಾಮ ದೇವತೆಯಾಗಿರುವ ನಾರಸಿಂಹಪೇಟೆ ಗಂಗಮ್ಮದೇವಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಶುಕ್ರವಾರದ ಪ್ರಯುಕ್ತ ಗಂಗಮ್ಮ ದೇವಿ ಅಮ್ಮನವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ದರ್ಶನವನ್ನು ಪಡೆದು ಪುನೀತರಾದರು. ಕಡೆ ಕಾರ್ತಿಕ ಶುಕ್ರವಾರದ ಅಂಗವಾಗಿ ಗಂಗಮ್ಮ ದೇವಿ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಇಶಾ ಟೆಂಪಲ್ ಮಾದರಿಯಲ್ಲಿಯೇ ಈಶ್ವರನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಇಶಾ ಟೆಂಪಲ್ನ ಈಶ್ವರನ ಪ್ರತಿಮೆ ಮುಂದೆ ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಳ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಸಂಜೆ ಗಂಗಮ್ಮ ದೇವಿ ದೇವಾಲಯದಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಮಹಿಳಾ ಭಕ್ತಾದಿಗಳು ದೇವಾಲಯದ ಮುಂಭಾಗದಲ್ಲಿ ಎಣ್ಣೆ ದೀಪಗಳನ್ನು ಬೆಳಗಿಸಿ ದೇವರಿಗೆ ಆರತಿ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರ ಮೊರೆ ಹೋದರು. ಚಿಂತಾಮಣಿ ನಗರದ ಆರಾಧ್ಯ ದೈವ ಹಾಗೂ ನಗರದ ನರಸಿಂಹಪೇಟೆಯಲ್ಲಿ ನೆಲೆಸಿರುವಂತಹ ಶ್ರೀ ಗಂಗಾಭವಾನಿ ಅಮ್ಮನವರ ದೇವಾಲಯದಲ್ಲಿ ಇವತ್ತು ವಿಶೇಷವಾಗಿ ಕಾರ್ತಿಕ ಮಾಸದ ಕಡೆ ಶುಕ್ರವಾರದ ಅಂಗವಾಗಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆಯಿಂದಲೇ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡ್ತಾ ಇದ್ದಾರೆ. ಹಾಗೆ ಇನ್ನು ವಿಶೇಷವಾಗಿ ಇವತ್ತು ಗಂಗಾಭವಾನಿ ದೇವಾಲಯ ಆವರಣದಲ್ಲಿ ಇವತ್ತು ನೀವು ನೋಡ್ತಾ ಇರ್ಬೋದು ಈಶಾ ಟೆಂಪಲ್, ಆ ಈಶ್ವರನ ಪ್ರತಿಮೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತದೆ. ಮತ್ತು ಸಂಜೆ 6 ಗಂಟೆಗೆ ಈ ಗಂಗಾಭವಾನಿ ದೇವಾಲಯದಲ್ಲಿ ಇವತ್ತು ವಿಶೇಷವಾಗಿ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ಕಾದಳವೇಣಿ ಗ್ರಾಮದ ಶ್ರೀ ಯೋಗಿನಾರಾಯಣ ಯತೀಂದ್ರ ಬಲಿಜ ಸಂಘದ ವತಿಯಿಂದ ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನ ನಿರ್ಮಾಣವಾಗುತ್ತಿದ್ದು ಇಂದು ದೇವಸ್ಥಾನದ ಹೆಬ್ಬಾಗಿಲನ್ನು ಸ್ಥಾಪಿಸಲಾಯಿತು. ಇದೇ ವೇಳೆ ಸಂಘದ ಅಧ್ಯಕ್ಷ KM ರಮೇಶ್ ಮಾತನಾಡಿ, ಕೈವಾರ ತಾತಯ್ಯನವರ ದೇವಸ್ಥಾನಕ್ಕೆ ಇಂದು ಹೆಬ್ಬಾಗಿಲು ನಿರ್ಮಿಸಿದ್ದು ಇದಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ವಂದನೆಗಳು. ನಾವು ಏನು ಕರ್ಮ ಮಾಡಿರುತ್ತೇವೆ ಅದು ಹರಿಯಬೇಕಾದರೆ ಇಂತಹ ಪುಣ್ಯ ಕೆಲಸಗಳನ್ನು ಮಾಡಿ ಲೋಕಾರ್ಪಣೆ ಮಾಡುವ ಮೂಲಕ ಲೋಕಕ್ಕೆ ಅರ್ಪಿಸಿ ಹೋದರೆ ಪುಣ್ಯ ಸಿಗುತ್ತದೆ. ಇಂತಹ ಪುಣ್ಯ ಕಾರ್ಯಗಳಿಗೆ ಸಾರ್ವಜನಿಕರು, ಗ್ರಾಮಸ್ಥರು, ಕುಳಬಾಂಧವರು ಧನ ಸಹಾಯ ಮಾಡಿ ದೇವಸ್ಥಾನ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ KH ರಮೇಶ್, ನಾಗಭೂಷಣ್, M ಶಿವಕುಮಾರ್, ಮಾರುತಿ ಅರ್ಚಕರು, ಬಲಿಜ ಯುವ ಗರ್ಜನೆ ಜಿಲ್ಲಾಧ್ಯಕ್ಷ ಪ್ರದೀಪ್, ಕಂಬಕ ವೆಂಕಟೇಶ್ ಮತ್ತು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಶ್ರೀಯೋಗ ಮುನೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ. ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಭಾನುವಾರ 1/12/2024 ಬೆಳಗ್ಗೆ 10 ಗಂಟೆಗೆ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಸಂಜೆ 6 ಗಂಟೆಗೆ ಲಕ್ಷ ದೀಪೋತ್ಸವ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯ ಶ್ರೀಯೋಗ ಮುನೇಶ್ವರ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷ ಶ್ರೀ BK ಮಂಜುನಾಥ್ ಕೋರಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಕೀಲರ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ನಾಮಪತ್ರಗಳ 2 ಬ್ಯಾಲೆಟ್ ನಾಪತ್ತೆ. 2 ಗುಂಪುಗಳ ನಡುವೆ ಮಾತಿನ ಚಕಾಮಕಿ, ನ್ಯಾಯವಾದಿಗಳ ಮಧ್ಯೆ ಭುಗಿಲೆದ್ದ ಭಿನ್ನಾಭಿಪ್ರಾಯ. ಕೊರಡು ಮಳೆ ಗಣಪತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ತಂಡದಿಂದ ವಿಶೇಷ ಪೂಜೆ. ಬಿಜೆಪಿ ನಾಯಕ ಯತ್ನಾಳ್ ವಿರುದ್ಧ ವಾಗ್ದಾಳಿ, ಭುಗಿಲೆದ್ದ ಭಿನ್ನಮತ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ತಾಳಮೇಳ ಸರಿ ಇಲ್ಲ. ಶನಿವಾರದ ಸಾಮಾನ್ಯ ಸಭೆ ಗೊಂದಲದ ಗೂಡಾಗುವ ನಿರೀಕ್ಷೆ, ಕುತೂಹಲ ಮೂಡಿಸಿದ ಸಾಮಾನ್ಯ ಸಭೆ. ಚದಲಪುರ ರಸ್ತೆ ಮಾರ್ಗ ಅಪಘಾತಗಳ ಹಾಟ್ಸ್ಪಾಟ್. ಪ್ರತಿನಿತ್ಯವೂ ಜೀವ ಭಯದಿಂದ ವಾಹನ ಸವಾರರು ಸಂಚಾರ. ರೈತ ಸಂಘದಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.